ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ನಿಧಿ, ನಿಧಿ, ಏನಾಯ್ತು ಇವಳಿಗೆ? ಏನಿಲ್ಲ ಮೇಡಮ್, ಫುಲ್ಲು ಟೈಟ್ ಆಗಿದ್ದಾರೆ. ಮೋಸ್ಟ್ಲಿ ನೀವು ಯಾರನ್ನೋದೀಗ ಗೊತ್ತಿದೆಯೋ ಇಲ್ವೋ? ವಾಟ್? ಏನ್ ಹೇಳ್ತಿದ್ಯಾ? ಬರೀ ಮಕ್ಕಳನ್ನ ಹೆತ್ತರೆ ಸಾಕಾಗಲ್ಲ, ಅವ್ರೆಂಥವ್ರು ಸಾಹಸ ಮಾಡ್ತಿದ್ರೆ ಅಂತ ನೋಡ್ಕೋಬೇಕು. ಚೂರು ಮಿಸ್ ಆಗಿದ್ದಿದ್ರು ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಇರ್ತಿದ್ಲು. ನೋಡು, ಈ ಮನೆ ಡ್ರೈವರ್ ಆಗಿ ಮನೆ ಮಾನ ಉಳಿಸೋ ಕೆಲಸ ಮಾಡಿದ್ಯಾ. ಅದಕ್ಕೆ ಎಷ್ಟು ದುಡ್ಡು ಬೇಕು ಕೇಳಿ ಇಸ್ಕೊಂಡು ಹೋಗು. ನನಗೆ ಬುದ್ಧಿ ಹೇಳಕ್ ಬರಬೇಡ. ಗ್ರೇಟ್, ಒಳ್ಳೆ ಮರ್ಯಾದೆ ಕೊಟ್ರಿ. ನಿಮ್ಮ ಹೆಣ್ಮಗಳು ಮಾನ ಕಾಪಾಡಿದ್ದಕ್ಕೆ ಚೆನ್ನಾಗಿ ಕೊಟ್ರಿ. ನಿಮ್ಮ ದುಡ್ಡು ನನ್ನ ಚಪ್ಪಲಿ ಸಮಾನ. ಶಾರ್ವರಿ ಅವರೇ, ನನ್ನ ಮಗ ಹೇಳ್ತಾ ಇರೋದು ಸರಿಯಾಗಿದೆ. ಹೆಣ್ಮಗಳ ಮಾನನ ನೀವು ದುಡ್ಡಲ್ಲಿ ಅಳಿಬೇಡಿ. ನಾವಲ್ಲಿ ಹೋಗೋದು ಸ್ವಲ್ಪ ತಡ ಆಗಿದ್ರು ಏನೋ ಆಗೋಗಿರೋದು. ನಾನು ಹೇಳಿದ್ರು ನೀವು ಯಾರೂ ನಂಬಲಿಲ್ಲ. ಥ್ಯಾಂಕ್ಸ್ ತುಳಸಿ ಅವರೇ. ನಿಮ್ಮಿಂದ ಇವತ್ತು ನನ್ನ ಮಗಳು ಮಾನ ಪ್ರಾಣ ಎರಡು ಉಳಿತು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಆದರೆ ಈ ವಿಷಯನ ಯಾರಿಗೂ ಹೇಳಬೇಡಿ ಪ್ಲೀಸ್. ಅಲ್ಲ, ಗೊತ್ತಿದ್ರೆ ಒಳ್ಳೇದೇ ಅಲ್ವಾ? ಇಲ್ಲ, ನಿಧಿಗೆ ನಾನು ಬುದ್ಧಿ ಹೇಳ್ತೀನಿ. ಮತ್ತೆ ಇದೇ ಥರ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ಇವ್ರಿಗೆ ಗೊತ್ತಾದರೆ ನೊಂದ್ಕೋತಾರೆ. ದಯವಿಟ್ಟು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಿ. ಸರಿ, ಯಾರಿಗೂ ಹೇಳಲ್ಲ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಓ, ಏನ ಹೊಸ ವರ್ಷನ? ಹಾಗಾದ್ರೆ ಜಾನ್ವರಿ 1 ಏನು? ಅದು ಇಂಗ್ಲಿಷ್ ಕ್ಯಾಲೆಂಡರ್ಲಿರೋ ಹೊಸ ವರ್ಷ, ಲೆಕ್ಕಾಚಾರಕ್ಕೆ. ಆದರೆ ನಮ್ಮ ಆಚಾರಕ್ಕೆ ಸಂಸ್ಕೃತಿಗೆಲ್ಲ ನಮ್ಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಸರಿಯಾಗಿ ಹೇಳಿದ್ರಿ. ಅದಕ್ಕೆ ಇಂಗ್ಲಿಷ್ ಕ್ಯಾಲೆಂಡರ್ ಬಂದಿದ್ದು ಇತ್ತೀಚೆಗೆ. ಚೈತ್ರ ವೈಶಾಖ ಎಲ್ಲ ಬಂದು 7000 ವರ್ಷಗಳೇ ಆಗೋಯ್ತು. ಚಿಕ್ಕಪ್ಪ, 7000 ವರ್ಷದ ಹಿಂದೆನಾ? ಅದೆಲ್ಲ ಹೇಗಾಯ್ತು? ಅದೆಲ್ಲ ಹೇಗಾಯ್ತು, ಇದನ್ನೆಲ್ಲ ಹೇಗೆ ಮಾಡಿದ್ರು ಅಂತ ಯೋಚನೆ ಮಾಡಕ್ ಹೋದ್ರೆ ನಮ್ಮ ದೇಶನ ಸಂಸ್ಕೃತಿಗೆ ದೊಡ್ಡಣ್ಣ ಅಂತ ಕರಿಬೋದು. ನಮ್ಮ ದೇಶದಲ್ಲಿರೋ ಸಂಸ್ಕೃತಿ, ನಮ್ಮ ದೇಶದಲ್ಲಿರೋ ವಿಜ್ಞಾನ ಬೇರೆ ಯಾವುದೇ ದೇಶದಲ್ಲೂ ಇಲ್ಲ. ಸಂಸ್ಕೃತಿ ಓಕೆ ಚಿಕ್ಕಪ್ಪ, ಆದ್ರೆ ವಿಜ್ಞಾನ ಅಂತಿದ್ರಲ್ಲ ಅದು ತಪ್ಪು. ಯಾಕೆಂದ್ರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೆಲ್ಲ ಬೇರೆ ದೇಶದಲ್ಲಿ ಇರೋದು. ನೋಡು, ಈ ಸೈನ್ಸ್ ಅನ್ನೋ ಪದ ಹುಟ್ಟೋಕ್ ಮುಂಚೆಯಿಂದನೂ ನಮ್ಮ ದೇಶದಲ್ಲಿ ಜ್ಞಾನಿಗಳಿದ್ರು, ವಿಜ್ಞಾನಿಗಳಿದ್ರು. ಆ ಕಾಲದಲ್ಲೇ ಅವ್ರಿಗೆ ಋತು ಬದಲಾಗೋ ದಿನದ ಬಗ್ಗೆ, ಸೂರ್ಯನ ಪಥದ ಬಗ್ಗೆ, ಯಾವ್ಯಾವ ಮಾಸದಲ್ಲಿ ವಾತಾವರಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಆ ಕಾಲದಲ್ಲಿ ಅವ್ರುಗಳು ಕಟ್ಟಿರೋ ದೇವಸ್ಥಾನನ ಈಗಲೂ ನೋಡ್ಬೋದು. ವರ್ಷದಲ್ಲಿ ಇಂಥ ದಿನಾನೇ ಸೂರ್ಯನ ಕಿರಣ ದೇವಸ್ಥಾನದೊಳಗಿರೋ ಶಿವಲಿಂಗದ ಮೇಲೆ ಬೀಳತ್ತೆ ಅನ್ನೋ ಲೆಕ್ಕಾಚಾರ ಹಾಕ್ತಾರೆ ಅಂದರೆ ಅವ್ರುಗಳ್ದು ಇನ್ನೆಂಥ ಜ್ಞಾನ ಇರಬೇಕು. ಅಂತ ಹಿರಿಯರೆಲ್ಲರೂ ಸೇರಿ ಮಾಡಿರೋದೇ ಈ ಹಬ್ಬಗಳು. ರಾಮ ಹುಟ್ಟಿದ ಗಳಿಗೆನ ಅವರು ಬರೆದಿಟ್ಟಿದ್ದಾರೆ. ನೀವು ಸೈಂಟಿಫಿಕ್ ಕ್ಯಾಲೆಂಡರ್ನಲ್ಲಿ ಅದನ್ನು ಚೆಕ್ ಮಾಡಿದ್ರೆ ಅದು ಸುಮಾರು 7000 ವರ್ಷಗಳ ಹಿಂದಿನ ದಿನಾಂಕ ಅಂತ ಗೊತ್ತಾಗುತ್ತೆ. ರಾಮ ಹುಟ್ಟಿದ್ದು ಚೈತ್ರ ಮಾಸದಲ್ಲಿ. ನಮ್ಮ ವಾತಾವರಣಕ್ಕೆ, ಪ್ರಕೃತಿಗೆ, ಋತುಗಳಿಗೆ, ಕಾಲಕ್ಕೆ ತಕ್ಕ ಹಾಗೆ ಮಾಸಗಳು ಬದಲಾಗುತ್ತೆ, ಹಬ್ಬಗಳು ಬರುತ್ತೆ. ಇವತ್ತು ಹೊಸ ಋತು ಬದಲಾಗೋ ದಿನ, ಹೊಸ ಮಾಸ ಶುರುವಾಗೋ ದಿನ. ಇವತ್ತಿನಿಂದ ನಮ್ಗೆಲ್ರಿಗೂ ಹೊಸ ವರ್ಷ ಶುರು ಆಗತ್ತೆ. ಇವತ್ತು ನಾವೆಲ್ಲರೂ ಎಣ್ಣೆ ಸ್ನಾನ ಮಾಡಬೇಕು. ಎಣ್ಣೆ ಸ್ನಾನನ ನಾನು ಬರಲ್ಲ, ಅದನ್ನ ಹಚ್ಕೊಂಡ್ರೆ ಕಣ್ಣೆಲ್ಲ ಉರಿಯುತ್ತೆ. ಅಭಿ, ಒಳ್ಳೆ ಚಿಕ್ಕ ಹುಡುಗನ್ ತರ ಆಡ್ತೀಯಲ್ಲ,
ಎಣ್ಣೆ ಹೆಲ್ತಿಗೆ ತುಂಬ ಒಳ್ಳೇದು ಗೊತ್ತಾ? ಹೌದು ದೀಪಿಕಾ, ಆದರೆ ಅದು ಮೈಗಚ್ಚೋ ಎಣ್ಣೆ. ನಿಮ್ಮಪ್ಪ ತಗೋತಾನಲ್ಲ ಆ ಎಣ್ಣೆ ಅಲ್ಲ. ಮಾವ, ನಂಗೆ ಗೊತ್ತಿಲ್ವಾ ಅದು? ಅಭಿ ಬಾ, ಇವತ್ತು ನಾನೇ ನಿಂಗೆ ಎಣ್ಣೆ ಹಚ್ತೀನಿ. ಇಲ್ಲ ಇಲ್ಲ, ನಾನು ಬರಲ್ಲ. ನೀನು ಬರಲ್ಲ ಅಂದ್ರೆ ಬಿಡೋರು ಯಾರೋ. ಮೊದಲು ನಿನಗೆ ಎಣ್ಣೆ ಹಚ್ಚೋದು, ಬಾ. ಅಕ್ಕೆ, ನಾನು ಬೇಡ ಬೇಡ ಅಂದ್ರೂ ನನ್ನ ಹೇಳ್ಕೊಂಡು ಬಂದಿದ್ದಾನೆ. ನನಗೆ ಎಷ್ಟು ಎಣ್ಣೆ ಹಚ್ತಿರೋ ಅದ್ರ 2ರಷ್ಟು ಎಣ್ಣೆ ಅವನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬಡೀರಿ. ಚೆನ್ನಾಗಿ ಬಡಿಯೋದೆ. ಬೇಡ ಪೂರ್ಣಿ, ಒಂದು ಮಾತು ಕೇಳಬೇಡ ಬ್ರೋ. ಹಿಂದಿನ ಕಾಲ ತಪ್ಪಿಸ್ಕೊಳಕ್ಕಾಗಲ್ಲ. ಹೊಡಿತಾಳೆ ಬಡಿತಾಳೆ ನನ್ನ ಹೆಂಡತಿ ಅಂತ ಹಾಡು ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡು. ಅಭಿ, ಬೇಡ ಅಂದ್ರೂ ನಾನು ಬಿಟ್ಬಿಡ್ತೀನಾ? 15 ವರ್ಷ ಆದಮೇಲೆ ನನ್ನ ಮೈಯಿಗೆ ಎಣ್ಣೆ ಬೀಳ್ತಿದೆ. ಇಲ್ಲ ಮಹೇಶ, ಪ್ರತಿ ವರ್ಷ ಶಾರ್ವರಿ ನಿನಗೆ ಎಣ್ಣೆ ಹಚ್ತಾ ಇದ್ಲು, ಆದರೆ ನಿನಗದು ಗೊತ್ತಾಗ್ತಿರಲಿಲ್ಲ ಅಷ್ಟೇ. ಹೌದಾ? ನನಗೆ ಗೊತ್ತಾಗದೆ ಏನೇನೆಲ್ಲ ನಡೆದ್ಬಿಟ್ಟಿದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನಿಮ್ಗೆ ಇಷ್ಟ ಅಂದರೆ ಹೇಳಿ, ಪ್ರತಿದಿನ ಎಣ್ಣೆ ಸ್ನಾನ ಮಾಡಿಸ್ತೀನಿ. ಈ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂದರೆ ಒಂಥರ ಮಜವಾಗಿರುತ್ತೆ. ಆದರೆ ಈ ಯುಗಾದಿ ದೀಪಾವಳಿ ಟೈಮಲ್ಲಿ ಯಾಕೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು? ಅದಕ್ಕೆ ಕಾರಣ ಇದೆ. ದೀಪಾವಳಿ ಅಂದ್ರೆ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗೋ ಸಮಯ. ಅದೇ ರೀತಿ ಯುಗಾದಿಗೂ ಋತು ಬದಲಾಗತ್ತೆ. ಈ ರೀತಿ ಪ್ರತಿ ಸಲ ಋತು ಬದಲಾದಾಗ್ಲೂ ನಮ್ ದೇಹ ಆ ಋತುಗಳಿಗೆ ಹೊಂದ್ಕೋಬೇಕಾಗತ್ತೆ. ಮೈ ಚರ್ಮದ ಮೇಲೂ ಇದ್ರ ಪರಿಣಾಮ ಬೀರುತ್ತೆ. ಚರ್ಮ ಹಸಿಯಾಗಿದ್ದಾಗೂ ಇರಬಾರ್ದು, ಒಣಗ್ದಾಗೂ ಇರಬಾರ್ದು ಅಂತ ಎಣ್ಣೆ ಹಚ್ಚೋ ಶಾಸ್ತ್ರ. ಅಬ್ಬಾ, ಎಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅದಕ್ಕೆ ನೀವು? ತುಂಬಾ ಏನ್ ಗೊತ್ತಿಲ್ಲ, ನಮ್ ಹಿರಿಯರು ಹೇಳಿದ್ ಒಂದಷ್ಟು ಮಾತು ನೆನಪಿದೆ. ಯುಗಾದಿನಲ್ಲಿ ಋತು ಬದಲಾದಾಗ ಬೇವಿನ ಸೊಪ್ಪನ್ನ ತುಂಬಾ ಬಳಸ್ತೀವಿ. ಅದು ನಮ್ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಗಣಪತಿ ಹಬ್ಬದಿಂದ ಸಂಕ್ರಾಂತಿವರೆಗೂ ಎಳ್ಳು ಬೆಲ್ಲ, ಎಳ್ಳಿನ ಕಡುಬು ಅಂತೆಲ್ಲ ಬಳಸ್ತೀವಲ್ಲ, ಆ ಸಮಯದಲ್ಲಿ ಇದನ್ನೆಲ್ಲ ಬಳಸೋದ್ರಿಂದ ಚರ್ಮಕ್ಕೆ, ಮೂಳೆಗೆ, ಆರೋಗ್ಯಕ್ಕೂ ಒಳ್ಳೇದು. ಇದೆಲ್ಲ ನಿನ್ನ ಎಕ್ಸಾಮಿಗೆ ಬರುತ್ತಾ? ದೀಪಿಕಾ ಅವರೇ, ನೀವು ಅಷ್ಟು ಎಣ್ಣೆ ಹಾಕಿದ್ರು ಅವ್ನು ಬಿಸಿ ಕಮ್ಮಿ ಆಗಿಲ್ಲ. ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ತಟ್ಟಿ. ಇದೇನೆ ಬೆರಳಲ್ಲಿ ಎಣ್ಣೆ ಹಚ್ತಾ ಇದೀಯಾ? ಎಣ್ಣೆನ ಚೆನ್ನಾಗಿ ಸುರಿ. ಎಣ್ಣೆ ಇಳಿದ್ರೇನೆ ಮೈ ತಂಪಾಗೋದು. ಅಯ್ಯೋ, ಇನ್ನೂ ಎಣ್ಣೆ ತಲೆಗೆ ತಿಕ್ಕೋದ್ರಲ್ಲೇ ಇದ್ದೀರಾ? ಬೇಗ ಸ್ನಾನ ಮುಗಿಸಿ ಪೂಜೆಗೆ ಸಿದ್ಧ ಆಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.